ಅದು 18 ಹಳ್ಳಿಗಳಿಗೆ ನೀರು ಪೂರೈಸೋ ಏತ ನೀರಾವರಿ ಯೋಜನೆ ಶುರುವಾಗಿ 10 ವರ್ಷಗಳೇ ಕಳೆದರೂ ಕೊನೆಯ 4 ಹಳ್ಳಿಗಳಿಗೆ ನೀರು ಬರ್ತಾನೆ ಇಲ್ಲ. ಇದರಿಂದ ಬೇಸತ್ತ ರೈತರು 18 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಯಾವೊಬ್ಬ ಅಧಿಕಾರಿ ಕೂಡ ಈ ರೈತರ ಸಮಸ್ಯೆ ಕೇಳಿಸಿಕೊಳ್ತಾ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿ, ನೀರಾವರಿ ಯೋಜನೆಗೆ ಗ್ರಹಣ. 10 ವರ್ಷಗಳೇ ಕಳೆದರೂ ಕೊನೆಯ ಹಳ್ಳಿಗಳಿಗೆ ಬಾರದ ನೀರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳ ರೈತರ ಸಂಕಷ್ಟದ ಸ್ಟೋರಿ ಇದು. ಪ್ರತಿ ವರ್ಷವೂ ಪ್ರವಾಹ ಬಂದಾಗ ನಾಗರ ಮುನ್ನೋಳಿ ಭಾಗದ 10ಕ್ಕೂ ಹೆಚ್ಚು ಹಳ್ಳಿಗಳ ಜನರು ಕುಡಿಯೋದಕ್ಕೂ ನೀರು ಸಿಗದೆ ಪರದಾಡುತ್ತಾರೆ. ಕೆರೆಗಳಿಗೆ ನೀರು ತುಂಬಿಸಲೆಂದೇ ಹುಕ್ಕೇರಿ ತಾಲೂಕಿನ ಕೊಟಬಾಗಿಯ ಹಿರಣ್ಯಕೇಶಿ ನದಿಯಿಂದ ಕೊಟಬಾಗಿ ಏತ ನೀರಾವರಿ ಯೋಜನೆ ಮೂಲಕ ನೀರು ಹರಿಸುವ ಯೋಜನೆ ರೂಪಿಸಲಾಗಿದೆ. ಯೋಜನೆಗೆ ಒಳಪಡುವ ಕೊನೆಯ ಹಳ್ಳಿಗಳಾದ ಬಂಬಲವಾಡ, ಬೆಳಕೂಡ, ದೋಣವಾಡ, ಕರಗಾವ ಹಾಗೂ ಕೆಂಚನಟ್ಟಿ ಗ್ರಾಮಗಳಿಗೆ ಇದುವರೆಗೆ ನೀರು ಬಂದಿಲ್ಲ. ಶಾಂತಿಯುತ ಪ್ರತಿಭಟನೆ ಕೊಂಡಾಕ ಒಂದು ಕಾರಣ ಅಂದ್ರೆ ನಮ್ದು ಏನು 18 ಹಳ್ಳಿ ನೀರಾವರಿ ವ್ಯವಸ್ಥೆ ಐತಿಲ್ಲ, ಆ ವ್ಯವಸ್ಥೆ ಸರಿಪಡಿಸ್ಬೇಕಂತ ಕೂತೇವ್ರಿ ನಾವಲ್ಲಿ. ಈಗ ನೋಡ್ರಿ ಟೋಟಲ್ 18 ಹಳ್ಳಿ ಹೋಗ್ತದೆ. ಬೊಂಬಲವಾಡ ತಕರಿಲ್ಲ ಇದು ಕೊಟಬಾಗಿ ಏನಾರ ನೀರಾವರಿದು ಒಂದು ಯೋಜನೆ ಒಳಗ್ರಿ ಅದು. ಇದು 20 ವರ್ಷ ಆದ ಸರ್. 20 ವರ್ಷದಾಗ ಕೊನೆಯ ಒಂದು 10 ವರ್ಷ ಇಂತಿಷ್ಟಂತೂ ಒಂದು 4-5 ಹಳ್ಳಿ ನೀರೇ ಬಂದಿಲ್ಲ ರೀ. ಅದು ಒಟ್ಟಾರೆ ನಾವು ಇಲ್ಲಿ ಬಂದು ಕೂತು ಹೋರಾಟ ಕೂತಾಗ 24 ತಾಸಿನಾಗ 2 ಮೋಟ್ರ್ ನೀರು ಹೋಗಿದ್ದು ಅಂತಾರೆ ಅವ್ರು ಬರೋದು ಕೊಡಿದಾರೆ ಅವ್ರೆ. ಹೋಗೈತಿ ಬರೋ ಕೊಡ್ಯಾರ ಹೋಗೈತಿ ಬೇರೆ ಅದ. ಇಲ್ಲಿವರೆಗೆ ಯಾಕೆ ಹೋಗ್ಲಿ 10 ವರ್ಷ? ಈ 10 ವರ್ಷ ಹೋಗಲ್ದ ಬೆಳೆ ಪರಿಹಾರ ಯಾರು ಕೊಡವ್ರಿ ಅದಕ್ಕೆ? ಕೊನೆಯ ಹಳ್ಳಿಗಳಿಗೆ ನೀರು ಹರಿಸಬೇಕು ಎಂದು ಗ್ರಾಮಸ್ಥರು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಏತ ನೀರಾವರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಯುತ್ತದೆ. ಪ್ರತಿಭಟನೆ ನಡೆದ 2 ದಿನಗಳಲ್ಲಿ ನೀರು ಬಂದು ಮತ್ತೆ ನಿಂತು ಹೋಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಕಚೇರಿಗೆ ಬಾರದೆ ದೂರ ಉಳಿದುಕೊಂಡಿದ್ದಾರೆ. ಅಂದಿನಿಂದ ಇದು ಆಫೀಸ್ದಾಗ ಯಾರೂ ಅಧಿಕಾರಿಗಳು ಬರಾನಿಲ್ರಿ. ಯಾಕೆ ಬರಾನಿಲ್ರಿ? ಅವ್ರಿಗೆ ಬಿಸಿ ಮುಟ್ತೈತೆ ಅಂತೇಳಿ ಅವ್ರು ಬರಾನಿಲ್ರಿ. ನಮ್ಮ ರೈತರ ಮೋಟ್ರ್ ಚಾಲು ಮಾಡಿ ಬಿಟ್ಟು ಬಳಕ್ರಿ ತಮ್ಮ ಗೇಟಿಗೆ ತಮ್ಮ ನೀರು ಹೋದಾರಿ. ಮತ್ತು ಕಾಲುವೆದಾಗ ಏನು ಕೆಸರ ಗಿಡ ಗಂಟೆ ಅದಾವ್ರಿ, ಅದನ್ನೇನು ಒಟ್ಟು ಅವ್ರ ಮಾಡಿಲ್ಲ, ಸ್ವಚ್ಛಗೊಳಿಸಲ್ಲ. ಮತ್ತು ದಿವಸ ಏನೈತಿ ರೀ, ಗುಡ್ಡಕಾಯಿ ಸಾಬ್ರು ಬರ್ತಿರೋ ಹೋಗ್ತಾರೋ. ಆದರೆ ಮೇಲಾಧಿಕಾರಿಗಳಿಗೆ ನಮ್ಮ ಮನವಿ ಕೊಟ್ಟಿದ್ದೇವ್ರಿ. ಅವ್ರು ಯಾರೂ ಇಲ್ಲಿ ಬಂದು ಕೆಸ ನೀವು ಯಾಕೆ ಕೂತೀರಿಪ್ಪ, ನಿಮ್ಮದು ಏನು ಅಡಚಣೆ ಐತಿ, ಅಡೆತಡೆ ಏನೈತಿ ಅನ್ನೋದು ಯಾರೂ ನಮ್ಗೆ ಒಟ್ಟು ಸ್ಪಂದನೆ ಮಾಡಾಕತ್ತಿಲ್ರಿ. ಕೊಟಬಾಗಿ ಏತ ನೀರಾವರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ರೈತರು ಆರೋಪಿಸಿದ್ದಾರೆ. 9 ಪಂಪ್ಸೆಟ್ಗಳ ಪೈಕಿ ಕೇವಲ 5 ಪಂಪ್ಸೆಟ್ಗಳು ಮಾತ್ರ ಇದ್ದಾವೆ. ಅಕ್ರಮದ ವಾಸನೆ ಬರುತ್ತಿದೆ ಅನ್ನೋದು ರೈತರ ಆರೋಪ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.